ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದ್ದಕ್ಕಿದ್ದಂತೆ ವಿಮಾನದ ಲೈಟ್ಗಳು ಆಫ್. ವಿಮಾನದಲ್ಲಿ ಎಲೆಕ್ಟ್ರಿಕಲ್ ಸಮಸ್ಯೆ. 350 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದಂತಹ ಅಮೇರಿಕದ ದೊಡ್ಡಣ್ಣನ ವಿಮಾನ ಸಡನ್ನಾಗಿ ಯೂಟರ್ನ್ ತೆಗೆದುಕೊಂಡು ಬರುತ್ತೆ. ವಿಶ್ವದಲ್ಲೇ ಅತ್ಯಂತ ಸೇಫೆಸ್ಟ್ ವಿಮಾನ ಅನ್ಸ್ಕೊಂಡಿರೋ ಅಮೇರಿಕಾದ ಅಧ್ಯಕ್ಷನ ವಿಮಾನಕ್ಕೆ ಆಗಿದ್ದೇನು ಹಾಗಾದ್ರೆ? ಟ್ರಂಪ್ ಮುಗಿಸೋಕೆ ಇರಾನ್ ಸ್ಕೆಚ್ ಹಾಕಿತ್ತ? ಇದೆಲ್ಲದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳನ್ನು ಹೇಳ್ತೀವಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2 ವರ್ಷದ ಹಿಂದೆ 2024 ಸೆಪ್ಟೆಂಬರ್ 15ನೇ ತಾರೀಕು ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆಗೆ ಡೊನಾಲ್ಡ್ ಟ್ರಂಪ್ ಅವರು ಸ್ಪರ್ಧೆ ಮಾಡ್ತಾ ಇದ್ರು. ಫ್ಲೋರಿಡಾದ ವೆಸ್ಟ್ ಬೀಚ್ನಲ್ಲಿರುವಂತಹ ಅವರದ್ದೇ ಸ್ವಂತ ಗಾಲ್ಫ್ ಕ್ಲಬ್ನಲ್ಲಿ ಗಾಲ್ಫ್ ಆಡೋದಕ್ಕೆ ಅಂತ ಹೋಗಿದ್ದಾಗ ಇದ್ದಕ್ಕಿದ್ದಂತೆ ಅವರ ಮೇಲೆ ಗುಂಡಿನ ದಾಳಿ ಆಗುತ್ತೆ. ಆದರೆ ಅವತ್ತು ಟ್ರಂಪ್ ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ಗುಂಡು ತಗಲಿರಲಿಲ್ಲ. ನಂತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಧಾರದ ಮೇಲೆ ಬಂದೂಕುದಾರಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಇದಕ್ಕೂ 2 ತಿಂಗಳ ಮುಂಚೆ ಚುನಾವಣೆಯ ರ್ಯಾಲಿಯಲ್ಲಿ ಕೂದಲೆಳೆ ಅಂತರದಲ್ಲಿ ಇದೇ ಟ್ರಂಪ್ನ ಜೀವ ಉಳಿದಿತ್ತು. 2024 ಜುಲೈ 13ನೇ ತಾರೀಕು ಪೆನ್ಸಿಲ್ವೇನಿಯಾದ ಬಟ್ಲರ್ ನಗರಕ್ಕೆ ಚುನಾವಣಾ ರ್ಯಾಲಿಗೆ ಅಂತ ಬಂದಿದ್ದಂತಹ ಟ್ರಂಪ್ ಅವರು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಗುಂಡು ಕಿವಿಯನ್ನು ಸೀಳ್ಕೊಂಡು ಹೋಗಿತ್ತು. ಅವತ್ತೇ ಗೊತ್ತಾಯಿತು, ಈ ಮನುಷ್ಯನ ಆಯಸ್ಸು ತುಂಬ ಗಟ್ಟಿಯಾಗಿದೆ, ಈತ ಗಟ್ಟಿ ಪಿಂಡ ಅಂತ. ವೀಕ್ಷಕರ, 2 ಬಾರಿ ಮಿಸ್ ಆಗಿದ್ದಂತಹ ಟ್ರಂಪು 3ನೇ ಬಾರಿ ಮತ್ತೆ ಮಿಸ್ ಆಗಿದ್ದಾರೆ. ಆದರೆ ಈ ಸಲ ಟ್ರಂಪ್ಗೆ ಇದ್ದಿದ್ದು ಅಂತಿಂತ ಅಪಾಯ ಅಲ್ಲ. ಟ್ರಂಪ್ನನ್ನು ವಿಮಾನದಲ್ಲೇ ಮುಗಿಸುವಂತಹ ಪ್ಲಾನ್ ಮಾಡಲಾಗಿತ್ತ. ಜನವರಿ 20ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ಗೆ ಅಂತ ಹೊರಟಿದ್ರು. ಟ್ರಂಪ್ ತಮ್ಮ ಏರ್ಫೋರ್ಸ್ 1 ವಿಮಾನವನ್ನು ಹತ್ತಿ ಪ್ರಯಾಣ ಕೂಡ ಆರಂಭಿಸ್ತಾರೆ. ಆದರೆ ಹೀಗೆ ಹೊರಟಂತಹ ವಿಮಾನ ಇನ್ನೇನು ಸ್ವಲ್ಪ ದೂರ ಹೋಗಿತ್ತಷ್ಟೆ. ಅಷ್ಟರಲ್ಲಿ ವಿಮಾನದ ಒಳಗಿದ್ದಂತಹ ಲೈಟ್ಗಳು ಏಕಾಏಕಿ ಆಫ್ ಆಗೋದಕ್ಕೆ ಶುರುವಾಯಿತು. ಟ್ರಂಪ್ನ ವಿಮಾನದಲ್ಲಿದ್ದಂತಹ ಪತ್ರಕರ್ತರ ಕ್ಯಾಬಿನ್ನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಅಷ್ಟರಲ್ಲಿ ಟ್ರಂಪ್ಗೆ ಕೂಡ ಈ ಎದೆ ನಡುಗೋದಕ್ಕೆ ಶುರುವಾಯಿತು. ಕೂಡಲೇ ವಿಮಾನ ಯೂಟರ್ನ್ ತೆಗೆದುಕೊಂಡು ವಾಪಸ್ಸಾಗುತ್ತೆ. ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಿಮಾನ ಟೇಕ್ ಆಫ್ ಆದ ನಂತರ ಸಿಬ್ಬಂದಿಗೆ ಸಣ್ಣ ವಿದ್ಯುತ್ ಸಮಸ್ಯೆ ಕಂಡುಬಂದಿದೆ. ಇದರಿಂದ ಮುನ್ನೆಚ್ಚರಿಕೆಯಾಗಿ ವಿಮಾನವನ್ನು ಮೇರಿಲ್ಯಾಂಡ್ನ ಜಂಟಿ ನೆಲೆ ಆಂಡ್ರೂಸ್ಗೆ ಕಳಿಸಿದ್ದೇವೆ ಅಂತ ಶ್ವೇತಭವನ ಹೇಳ್ತಾ ಇದೆ. ಸ್ವತಃ ವೈಟ್ ಹೌಸ್ ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಇದನ್ನು ಹೇಳ್ಕೊಂಡಿದೆ. ಟ್ರಂಪ್ ವಿಮಾನ ಟೇಕ್ ಆಫ್ ಆದ ನಂತರ AF1 ಸಿಬ್ಬಂದಿಗೆ ಸಣ್ಣ ಸಮಸ್ಯೆ ಇರೋದು, ವಿದ್ಯುತ್ ಸಮಸ್ಯೆ ಇರೋದು ಕಂಡುಬಂದಿದೆ. ಹೆಚ್ಚಿನ ಎಚ್ಚರಿಕೆಯಿಂದಾಗಿ ವಿಮಾನ ಜಂಟಿ ನೆಲೆಗೆ ಆಂಡ್ರೂಸ್ಗೆ ಹಿಂತಿರುಗ್ತಿದೆ. ಅಧ್ಯಕ್ಷರು ಮತ್ತು ತಂಡ ಬೇರೆ ವಿಮಾನ ಹತ್ತಿ ಸ್ವಿಟ್ಜರ್ಲ್ಯಾಂಡ್ಗೆ ಪ್ರಯಾಣ ಮುಂದುವರಿಸುತ್ತೆ ಅಂತ ಅವರದರಲ್ಲಿ ಹೇಳ್ಕೊಳ್ತಾರೆ. ಅದರಂತೆ ಅಮೇರಿಕಾದ ಮಿಲಿಟರಿ ವಿಮಾನ ಟ್ರಂಪ್ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ರೆಡಿಯಾಗಿತ್ತು. ಅಂದ್ಕೊಂಡಂಗೆ ಟ್ರಂಪ್ ಮಿಲಿಟರಿ ವಿಮಾನದಲ್ಲಿ ವಿಶ್ವ ಆರ್ಥಿಕ ವೇದಿಕೆ WEF 2026ರಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾಷಣ ಕೂಡ ಮಾಡಲಿದ್ದಾರೆ. ಜೊತೆಗೆ ಈ ಭೇಟಿಯ ಸಂದರ್ಭದಲ್ಲಿ ಯುರೋಪ್ ನಾಯಕರೊಂದಿಗೆ ಚರ್ಚೆ ನಡೆಸುವಂತಹ ನಿರೀಕ್ಷೆಯೂ ಇದೆ. ಇತ್ತೀಚೆಗೆ ಗ್ರೀನ್ಲ್ಯಾಂಡ್ ಸಂಬಂಧಿಸಿದಂಗೆ ಟ್ರಂಪ್ ಅವರು ಯುರೋಪಿಯನ್ ಒಕ್ಕೂಟದ ಮಿತ್ರ ರಾಷ್ಟ್ರಗಳ ವಿರುದ್ಧವೇ ಬೆದರಿಕೆಯನ್ನು ಹಾಕಿತ್ತು. ಇದೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಯುವಂತಹ ನಿರೀಕ್ಷೆ ಇದೆ. ಆದರೆ ಈಗ ಪ್ರಶ್ನೆ ಇರೋದು ಒಂದೇ, ಇದು ನಿಜಕ್ಕೂ ತಾಂತ್ರಿಕ ದೋಷವೇನಾ ಅಥವಾ ಟ್ರಂಪ್ ಮುಗಿಸೋಕೆ ನಡೆದಂತಹ ಪಿತೂರಿಯ ಅನ್ನೋದು? ವೀಕ್ಷಕರ, ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಏನೆಲ್ಲ ಆಟಗಳನ್ನು ಆಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಯಿದೆ. ಶಕ್ತಿ ಇದೆ ಅನ್ನೋ ಕಾರಣ ಇಟ್ಕೊಂಡು ಇಡೀ ವಿಶ್ವವನ್ನು ಟ್ರಂಪ್ ಎದುರು ಹಾಕ್ಕೊಳ್ತಾ ಇದ್ದಾರೆ. ಇರಾನ್ ಹಾಗೂ ಟ್ರಂಪ್ ನಡುವೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಈಗ ನೇರವಾದ ಅನುಮಾನ ಮೂಡ್ತಾ ಇರೋದು,
ಇರಾನ್ ಮೇಲೆ. ಹಾಗಾದರೆ ಇರಾನ್ ಟ್ರಂಪ್ನನ್ನೇ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿತ್ತಾ? ನೋಡಿ, ಇರಾನ್ ಹಾಗೂ ಅಮೇರಿಕ ನಡುವಿನ ಯುದ್ಧ ಉಗ್ರ ರೂಪವನ್ನು ತಾಳ್ತಾ ಇದೆ. ಇರಾನ್ನ ಆಂತರಿಕ ವಿಷಯದಲ್ಲಿ ಅಮೇರಿಕ ಮೂಗು ತೂರಿಸಿದ್ದು ಇರಾನನ್ನು ರೊಚ್ಚಿಗೇಳಿಸಿತ್ತು. ಖಮೇನಿ ಹಾಗೂ ಟ್ರಂಪ್ ಈಗ ಜಿದ್ದಿಗೆ ಬಿದ್ದು ಯುದ್ಧಕ್ಕೆ ನಿಂತಿದ್ದಾರೆ. ಇಂತಹ ಸಮಯದಲ್ಲಿ ಈ ಘಟನೆ ನಡೆದಿರೋದ್ರಿಂದ ಇಡೀ ಅನುಮಾನ ಈಗ ಇರಾನ್ ಕಡೆ ಸಹಜವಾಗಿಯೇ ವಾಲ್ತಾ ಇದೆ. ಈ ಬಗ್ಗೆ ಟ್ರಂಪ್ ಅವರನ್ನು ಪ್ರಶ್ನೆ ಕೂಡ ಮಾಡಲಾಯಿತು, ಒಂದು ವೇಳೆ ಇರಾನ್ ಈ ಕುತಂತ್ರ ನಡೆಸಿದೆಯಾ ಅಂತ. ಆಗ ಟ್ರಂಪ್ ಉತ್ತರ ಹೇಗಿತ್ತು ಅಂತ ನೋಡಿ. An assassination threat against you over the weekend. I know that you can't talk about what's on the table, but what is your response to Iran's leadership and their regime continuing to taunt you, threaten you, especially given over the weekend you said it's time for new leadership in Iran? Well, they shouldn't be doing it, but I've left notification. Anything ever happens, we're going to blow the whole country is going to get blown up. So we've, originally Biden should have said something. When they made a statement, we always said, why isn't Biden saying anything? Because he didn't. But a president has to defend a president. Like if I were here and they were making that threat to somebody, not even a president, but somebody, like they did with me, I would absolutely hit them so hard. But I have very firm instructions. Anything happens, they're going to wipe them off the face of this earth. ಒಂದು ವೇಳೆ ಇರಾನ್ ಏನಾದರೂ ಅಂತಹ ಸಾಹಸಕ್ಕೆ ಕೈ ಹಾಕಿದ್ರೆ ಅವರ ಭೂಮಿಯನ್ನೇ ನಾಶ ಮಾಡಿಬಿಡ್ತೀವಿ ಅಂತ ಟ್ರಂಪ್ ಬೆದರಿಕೆ ಹಾಕ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಇರಾನ್ನ ಆಂತರಿಕ ದಂಗೆಯಲ್ಲಿ ಅಮೇರಿಕಾದ ಪಾತ್ರ ಇದೆ ಅಂತ ಸ್ವತಃ ಇರಾನ್ ಆರೋಪ ಮಾಡಿಕೊಂಡಿತ್ತು. ಜೊತೆಗೆ ಡೊನಾಲ್ಡ್ ಟ್ರಂಪ್ಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿತ್ತು. ಈ ಬಾರಿ ಬುಲೆಟ್ ಮಿಸ್ ಆಗಲ್ಲ ಅನ್ನೋ ಬೆದರಿಕೆಯನ್ನು ಜಾಗತಿಕ ಮಟ್ಟದಲ್ಲಿ ಟ್ರಂಪ್ಗೆ ಇರಾನ್ ಕೊಟ್ಟಿತ್ತು. ಈಗ ಅದೇ ಟೈಮಲ್ಲಿ ಟ್ರಂಪ್ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿರೋದು ತುಂಬ ದೊಡ್ಡ ಸಂಶಯಕ್ಕೆ ಕಾರಣ ಆಗಿದೆ. ಸೊ ಟ್ರಂಪ್ ಹೇಳ್ತಾರೆ, ನನಗೆ ಮುನ್ಸೂಚನೆಗಳು ಸಿಕ್ಕಿದೆ, ಏನು ಬೇಕಾದರೂ ಆಗಬಹುದು ಅಂತ. ಅಷ್ಟಕ್ಕೂ ಅಮೇರಿಕಾದ ಅಧ್ಯಕ್ಷನ ವಿಮಾನವನ್ನು ಮುಟ್ಟೋದು ಅಂದರೆ ಅದು ಅಷ್ಟು ಸುಲಭದ ಕೆಲಸವಾ? ಖಂಡಿತ ಇಲ್ಲ. ಇದು ತುಂಬಾ ಕಷ್ಟ. ಏರ್ಫೋರ್ಸ್ 1 ಅನ್ನೋದು ಅಮೇರಿಕ ಅಧ್ಯಕ್ಷರ ವಿಶೇಷ ವಿಮಾನ. US ವಾಯುಪಡೆ ಇದನ್ನು ನಿರ್ವಹಣೆ ಮಾಡುತ್ತೆ. 1943ರಿಂದ ಬೋಯಿಂಗ್ ವಿಮಾನಗಳು ಈ ಸೇವೆಯಲ್ಲಿದೆ. ಸದ್ಯ VC-25A ಮಾದರಿಯ ಬೋಯಿಂಗ್ 747 ಆಧಾರಿತ ವಿಮಾನವನ್ನು ಟ್ರಂಪ್ ಈಗ ಬಳಸ್ತಾ ಇರೋದು. ಭವಿಷ್ಯದಲ್ಲಿ ಹೊಸ VC-25B ವಿಮಾನಗಳು ಕೂಡ ಬರುವಂತಹ ನಿರೀಕ್ಷೆ ಇದೆ. ಇದರಲ್ಲಿ ಅಧ್ಯಕ್ಷರ ಸುರಕ್ಷತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಹಾಗಂತ ಏನೂ ನಡೆದೇ ಇಲ್ಲ ಅನ್ನೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಜಾಗತಿಕ ಮಟ್ಟದಲ್ಲಿ ನಡೀತಾ ಇರೋ ವಿಷಯಗಳಿಗೆ ಸರಿಯಾಗಿ ಈ ಇನ್ಸಿಡೆಂಟ್ ನಡೆದಿರೋದು ತುಂಬ ಕುತೂಹಲ ಹಾಗೂ ಆತಂಕಕ್ಕೂ ಕಾರಣ ಆಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.